ಸಂಜೆ ಒಂದು 7 ಗಂಟೆ ಅಷ್ಟೊತ್ತಿಗೆ ರಿಲೀಸ್ ಆಗ್ತಾನೆ. ಕೇವಲ 7-8 ನಿಮಿಷದಲ್ಲೇ ಸಿದ್ದಾಪುರ ಮಹೇಶನನ್ನು ಕೊಚ್ಚಿ ಕೊಲೆ ಮಾಡ್ತಾರೆ. ಯಾರೋ ವಿಲ್ಸನ್ ಗಾರ್ಡನ್ನಾಗ ಕೊಲೆ ಮಾಡಿಸ್ತಾನೆ. ಈಗ ವಿಲ್ಸನ್ ಗಾರ್ಡನ್ನಾಗ ಇದೇ ದರ್ಶನ್ ಪಕ್ಕದಲ್ಲಿ ಕೂತಿದ್ದಲ್ಲ ರೈಟ್ ಸೈಡಲ್ಲಿ, ಅದು ಸಿದ್ದಾಪುರ ಮಹೇಶನ ಕೊಲೆಗೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿ ಇರುವಂತಹ ಸಂದರ್ಭ. ಆ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರೋದು ವಿಲ್ಸನ್ ಗಾರ್ಡನ್. ಆಗ ಕಾರ್ಯಾಂಗ ವ್ಯವಸ್ಥೆಯ, ಶಾಸಕಾಂಗ ವ್ಯವಸ್ಥೆಯ, ನ್ಯಾಯಾಂಗ ವ್ಯವಸ್ಥೆಯ ಕೃಪಾ ಕಟಾಕ್ಷದಲ್ಲೇ ನಡೀತಾ ಇದೆ. ಬೆನಿಫಿಷಿಯರಿಗಳು ಇವರೆಲ್ಲ ಆ ಲೋಕದ ಜೊತೆ, ಆ ಭೂಗತ ಲೋಕದ ಜೊತೆ ನಂಟನ್ನು ಇಟ್ಟುಕೊಂಡೇ ಬದುಕ್ತಾ ಇದ್ದಾರೆ. ದರ್ಶನ್ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ, ಜೈಲಿನ ವಾಸ, ಬಳ್ಳಾರಿ ಶಿಫ್ಟು, ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟು. ಬಳ್ಳಾರಿ ಏನು ಬಿಸಿಲಿದೆ ಗೊತ್ತಾ, ಭಯಾನಕವಾದ ಶಿಕ್ಷೆಗೀಡಾಗ್ತಾನೆ ದರ್ಶನ್ ಮಾಡಿದ ಎಡವಟ್ಟಿನಿಂದ ಆ ವೇಲು ಅನ್ನೋನು ತೆಗೆದಂಥ ಫೋಟೋ, ಅದು ಆದಂತಹ ವೈರಲಿಂದ ಇಡೀ ಜೈಲು ವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಆಗುತ್ತೆ. ದರ್ಶನ್ ಪ್ರಕರಣದಿಂದ ಜೈಲು ವ್ಯವಸ್ಥೆ ಸುಧಾರಣೆ ಆಗುವ ಮಟ್ಟಿಗೆ ಬಹಳ ದೊಡ್ಡದಾದಂತಹ ಕ್ರಾಂತಿ ಆಗುತ್ತಿದೆ ಅನ್ನುವಂಥ ವಾಂತಿಯನ್ನು ಮಾಡೋದಕ್ಕಿಂತ ಸಿಂಪಲ್ ಆಗಿ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಬಹಳ ದೊಡ್ಡದೇನು ಆಗ್ಬಿಡ್ತು ಎಂತ ಮಣ್ಣು ಆಗಲ್ಲ. ಆ ವ್ಯವಸ್ಥೆಯನ್ನು ಯಾವುದೋ ದರ್ಶನ್ ಪ್ರಕರಣದಲ್ಲಿ ಸರಿ ಮಾಡ್ತೀವಿ ಅನ್ನೋದು ಬಹಳ ದೊಡ್ಡ ಮೂರ್ಖತನ. ಆ ಪ್ರಯತ್ನವನ್ನು ಮಾಡಿದಂಥ ರೂಪ ಅವರ ಪರಿಸ್ಥಿತಿ ವಿರೂಪವಾಗಿದ್ದನ್ನು ನಾವು ನೋಡ್ತಾನೆ ಬಂದಿದ್ದೀವಿ ಸ್ನೇಹಿತರೆ. ಅಷ್ಟು ಸುಲಭ ಇಲ್ಲ. ಆ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಗಿಂತನೂ ಭಯಾನಕವಾದ ವ್ಯವಸ್ಥೆ. ಅದನ್ನೇನಾದರೂ ರಿಪೇರಿ ಮಾಡ್ತೀನಿ, ಸ್ಕ್ರೂ ಹಾಕ್ತೀನಿ, ಟೈಟ್ ಮಾಡ್ತೀನಿ, ಇನ್ನೇನೋ ಮಾಡ್ತೀನಿ ಅಂದರೆ ಅದು ಆಗದ ಹೋಗದ ಮಾತು. 1 ವಾರ 15 ದಿವಸ ಆಗಂತೆ ಹೀಗಂತೆ, ಸ್ಟ್ರಿಕ್ಟ್ ಅಂತೆ, CCTV ಅಂತೆ, ಅದಂತೆ ಇದಂತೆ, ಇನ್ನೊಂದು ತಿಂಗಳು ಮುಂದುವರಿತದೆ. ಆಮೇಲೆ ಯಥಾ ಪ್ರಕಾರವಾಗಿ ಹೇಗಿತ್ತೋ ಹಾಗೇ ಇರುತ್ತದೆ, ಯಥಾಸ್ಥಿತಿ ಮುಂದುವರಿಯುತ್ತದೆ. ಇನ್ನೇನು ಬಳ್ಳಾರಿ ಜೈಲಿಗೆ ಹೋಗ್ಬಿಟ್ರೆ ದರ್ಶನ್ ಕತೆ ಮುಗೀತು. ಇಡೀ ದರ್ಶನ್ ಟೀಮ್ನ ಛಿದ್ರ ಮಾಡಾಕಿದ್ದಾರೆ. ದರ್ಶನ್ ಬಳ್ಳಾರಿಗೆ, ಅವನು ಕಲಬುರಗಿಗೆ, ಇವನು ಮೈಸೂರಿಗೆ, ಅವನು ಬೆಳಗಾವಿಗೆ. ಪಾಪ ದರ್ಶನ್ನ ಒಬ್ಬಂಟಿ ಮಾಡಾಕ್ಬಿಟ್ರು. ಇನ್ನು ಈ ಥರದ ಪರಿಸ್ಥಿತಿ ಅಂದರೆ ಈ ಥರದ ಒಂದು ಒಳ್ಳೆಯ ಸ್ಥಿತಿ ಆತನಿಗೆ ಜೈಲಲ್ಲಿ ಸಿಗೋದಿಲ್ಲ ಅಂತ ಏನೇನೋ ಮಾತಾಡ್ತೀರಾ. ಏನಿಲ್ಲ, ಬಳ್ಳಾರಿ ಜೈಲಲ್ಲೂ ಕೂಡ ದರ್ಶನಿಗೆ ಬೇಕಾದವರು ತುಂಬ ಜನ ಇದ್ದೇ ಇರ್ತಾರೆ. ಹಾಗೆ ಬಳ್ಳಾರಿ ಸುತ್ತಮುತ್ತ ಇರುವಂಥ ರಾಜಕಾರಣಿಗಳು ತುಂಬ ಚೆನ್ನಾಗಿ ದರ್ಶನ್ ಅವರನ್ನು ನೋಡ್ಕೋತಾರೆ. ಒಂದಿಷ್ಟು ಕ್ಯಾಮ್ರಾ ಕಣ್ಣುಗಳಿಂದ ತಪ್ಪಿಸಿಕೊಂಡು ಬಚಾವು ಮಾಡಿ ಹೇಗೆ ಕೂರಿಸ್ಬೇಕು, ಹೇಗೆ ಮಾಡಬೇಕು, ಹೇಗೆ ನೋಡ್ಕೋಬೇಕು ಮುಂದುವರಿಯುತ್ತೆ ಸ್ನೇಹಿತರೆ. ಇದೇ ಜೈಲು ವ್ಯವಸ್ಥೆ. ಈಗ ಒಂದು ವಿಚಾರ, ಕ್ರೈಮ್, ಅಂಡರ್ ವರ್ಲ್ಡ್, ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ತುಂಬ ಜಾಸ್ತಿ ಮಾತಾಡೋದು ಬೇಡ. ನಾನು ಮೊದಲಿಗೆ ಪತ್ರಿಕೋದ್ಯಮ ಶುರು ಮಾಡಿದ್ದೆ ಕ್ರೈಮ್ ಬರೆಯುವುದರ ಮೂಲಕ. ನಾನು ಪೊಲಿಟಿಕಲ್ ಅನಾಲಿಸಿಸ್ ಮಾಡೋದಕ್ಕಿಂತ ಅದ್ಭುತವಾಗಿ ಕ್ರೈಮನ್ನು ಬರೆಯಬಲ್ಲೆ, ಕ್ರೈಮನ್ನು ಹೇಳಬಲ್ಲೆ. ಅದಾದಮೇಲೆ ಈ ಹಳೆಯ ಪತ್ರಕರ್ತರೆಲ್ಲ, ಗತಿಸಿ ಹೋದ ಪತ್ರಕರ್ತರೆಲ್ಲ ಈ ರೌಡಿಗಳಿಗೆ ಒಂಟಿ ಚಿರತೆ, ಹುಲಿ, ಸಿಂಹ, ಡೆಡ್ಲಿ, ಕರಡಿ ಅಂತ ಹೇಳ್ಬಿಟ್ಟು ಯುದ್ಧಬದ್ಧ ಪ್ರಾಣಿಗಳ ಹೆಸರನ್ನು ಹೇಳ್ಕೊಂಡು, ಲೂಸು, ಮೆಂಟ್ಲು ಅಂತ ಹೇಳ್ಬಿಟ್ಟು ಮಾನಸಿಕ ರೋಗಿಗಳ ಹೆಸರನ್ನು ಇಟ್ಕೊಂಡು, ರೋಗಗಳ ಹೆಸರು ಇಟ್ಟು ಅವರನ್ನು ಖರಾಬಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ ಬಗ್ಗೆ ನನಗೆ ಅಸಹ್ಯ ಈಗ ಅನ್ನಿಸ್ತಾ ಇದೆ. ಆದರೆ ಆ ಕಾಲದಲ್ಲಿ ಅದನ್ನು ಓದ್ತಾ ಇರಬೇಕಾದ್ರೆ ಸೀಸರ್, ಖರಾಬ್, ಡೆಡ್ಲಿ, ಹುಚ್ಚ ಈ ಥರದ ಟ್ಯಾಗ್ಲೈನ್ ಇಟ್ಕೊಂಡು, ಸಬ್ ಟೈಟ್ಲ್ ಇಟ್ಕೊಂಡು, ಹೆಂಗಂದರೆ ಡೆಡ್ಲಿ ಸೋಮ ಈ ಥರ ಎಲ್ಲ ಹೆಸರುಗಳನ್ನು ಕೇಳ್ತಿದ್ದಾಗ ಅಬೋ ಭಯಾನಕ ಅಂತ ಈ ಮಾಧ್ಯಮಗಳು ಅಂದರೆ ಆವಾಗ ಪತ್ರಿಕೆಗಳು ಬಹಳ ದೊಡ್ಡದಾಗಿ ವೈಭವೀಕರಿಸ್ತಾ ಇತ್ತು ರೌಡಿಗಳನ್ನು. ಅದೇ ವೈಭವೀಕರಣ ಪೊಲೀಸರಿಗೆ ಏನಾದರೂ ಮಾಡಿಬಿಟ್ಟಿದ್ರೆ ಒಬ್ಬನೇ ಒಬ್ಬ ರೌಡಿ ಉಳ್ಕೊಳ್ತಿರ್ಲಿಲ್ಲ, ಎಲ್ಲ ಫಿನಿಶ್ ಮಾಡೋರು. ಇವತ್ತಿಗೆ ರೌಡಿಸಮ್ಮಿನ ಪ್ರಖರವಾದಂತಹ ಅವತ್ತಿತ್ತಲ್ಲ ಆ ಮಟ್ಟಿಗೆ ರೌಡಿಸಮ್ ಇವತ್ತಿಗೆ ಇಲ್ಲ ಅನ್ನಬಹುದೇ ಹೊರತು ಅಂಡರ್ ವರ್ಲ್ಡ್ ಆ್ಯಕ್ಟಿವಿಟೀಸ್, ರಿಯಲ್ ಎಸ್ಟೇಟ್ ಇನ್ನಿತರ ವಿಚಾರದಲ್ಲಿ ಮುಂದುವರೆದಿದೆ, ನಡೀತಾನೆ ಇದೆ. ಅದು ಕೂಡ ಕಾರ್ಯಾಂಗ ವ್ಯವಸ್ಥೆಯ, ಶಾಸಕಾಂಗ ವ್ಯವಸ್ಥೆಯ, ನ್ಯಾಯಾಂಗ ವ್ಯವಸ್ಥೆಯ ಕೃಪಾ ಕಟಾಕ್ಷದಲ್ಲೇ ನಡೀತಾ ಇದೆ. ಬೆನಿಫಿಷಿಯರಿಗಳು ಇವರೆಲ್ಲ ಆ ಲೋಕದ ಜೊತೆ, ಆ ಭೂಗತ ಲೋಕದ ಜೊತೆ ನಂಟನ್ನು ಇಟ್ಟುಕೊಂಡೇ ಬದುಕ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಕ್ರೈಮ್ಗಳು ಕಾಣಿಸ್ತಾ ಇರ್ಬೋದು. ಇವತ್ತಿಗೆ ಪೊಲೀಸರೇ ಅದನ್ನು ನಿಭಾಯಿಸುವ ಹೀರೋಗಳಾಗಿ ಕಾಣಿಸ್ತಾರೆ. ಆದರೆ ಆಂತರ್ಯದಲ್ಲಿ ಅಂಡರ್ ವರ್ಲ್ಡ್ ಹಾಗೇ ನಡೀತಾ ಇದೆ ಸ್ನೇಹಿತರೆ. ಇದು ಹಕೀಕತ್. ವೈಭವೀಕರಣ ಕಡಿಮೆ ಆಗಿರೋದ್ರಿಂದ ಅಂಡರ್ ವರ್ಲ್ಡ್ ಮಾರ್ಕೆಟ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು.
ವಿಲ್ಸನ್ ಗಾರ್ಡನ್ ನಾಗ ಯಾರು? ಈ ದರ್ಶನ್ ಸಿಗರೇಟ್ ಹಿಡ್ಕೊಂಡು ಟೀ ಕುಡಿತಾ ಇರ್ತಾರಲ್ಲ, ಕಪ್ ಹಿಡ್ಕೊಂಡು ಅವರ ಬಲಭಾಗದಲ್ಲಿ ಕೂತ್ಕೊಂಡಂಥ ಒಬ್ಬ ವ್ಯಕ್ತಿ. ಅಂಡರ್ವರ್ಲ್ಡ್ನಲ್ಲೇ ಬಹಳ ಕೆಟ್ಟ ಹೆಸರಿರುವಂಥ ವ್ಯಕ್ತಿ. ನಿಮಗೆ ಗೊತ್ತಿರ್ಬೋದು, ಸೈಲೆಂಟ್ ಸುನೀಲ ಅಂತ ಹೇಳ್ಬಿಟ್ಟು ಅಂಡರ್ವರ್ಲ್ಡ್ ಒಬ್ಬರು ರೋಡಿ ಶೀಟ್ರ್ ಇದ್ದಾರೆ. ಒಂಟೆ ರೋಹಿತ್, ಸೈಲೆಂಟ್ ಸುನೀಲ, ಈ ಥರದ್ದೊಂದು ಗ್ಯಾಂಗು. ಈ ಕತೆ ಇದೆಯಲ್ಲ ನಿಮಗೆ, ಶೆಟ್ಟಾಳಪ್ಪ ಅಂತ ಹೇಳ್ಬಿಟ್ಟು ಕಾನ್ಸ್ಟೇಬಲನ್ನು ಮರ್ಡರ್ ಮಾಡುವ ಕಥೆಯಿಂದ ಹುಡ್ಕೊಳ್ಳುತ್ತೆ ಸೈಲೆಂಟ್ ಸುನೀಲ್ ಅನ್ನೋ ಕತೆ. ಶೆಟ್ಟಾಳಪ್ಪ ಕಾನ್ಸ್ಟೇಬಲ್ಲು ಕಿಟ್ಟಿ ಅಂತ ಹೇಳ್ಬಿಟ್ಟು, ಗಾಯತ್ರಿ ನಗರದ ಕಿಟ್ಟಿ, ಯಾರು ಇವರು? ಗೆಡ್ಡ ನಾಗರಾಜ್ ಅಂತ ಹೇಳಿ ಒಬ್ಬ ರೌಡಿ ಇರ್ತಾರೆ. ಅವರ ತಮ್ಮ ಗಾಯತ್ರಿ ನಗರದ ಕಿಟ್ಟಿ, ಅಂದರೆ ಪ್ರಕಾಶ್ ನಗರ ಕಿಟ್ಟಿ. ಹೀಗೆ ಗಾಯತ್ರಿ ನಗರ, ಪ್ರಕಾಶ್ ನಗರ ಇವೆಲ್ಲದೂ ಕೂಡ ಅಕ್ಕಪಕ್ಕ ಇರುವಂಥ ರಾಜಾಜಿನಗರಕ್ಕೆ ಹೊಂದಿಕೊಂಡಂತಿರುವಂಥ ಹೃದಯ ಭಾಗ ಆಗಿರುವ, ಕೈಕಾಲುಗಳಾಗಿರುವಂತಹ ಭಾಗಗಳು, ಪ್ರದೇಶಗಳು. ಈ ಏರಿಯಾದಲ್ಲಿ ಕಿಟ್ಟಿಯ ತಂಗಿನೇ ಏನೋ ಕೆಟ್ಟದಾಗೆ ಮಾತಾಡ್ತಾನೆ ಕಾನ್ಸ್ಟೇಬಲ್ ಶೆಟ್ಟಾಳಪ್ಪ ಅನ್ನೋ ಕಾರಣಕ್ಕೆ ಶೆಟ್ಟಾಳಪ್ಪನನ್ನು ಖರಾಬಾಗಿ ಗಾಯತ್ರಿ ನಗರದ ಆಸುಪಾಸಿನಲ್ಲಿ ಕೊಚ್ಚಿ ಕೊಲ್ಲೋದಂದರೆ ಒಂದು ಬಾಕು ತಗೊಂಡೋಗಿ ಅವರ ಗುಪ್ತಾಂಗಕ್ಕೆ ಹಾಕಿ ಹಿಂಗೆ ಎಳಿತಾರಂತೆ. ಯಾಕಂದರೆ ತನ್ನ ತಂಗಿಯನ್ನೇ ಕೆಟ್ಟದಾಗಿ ಮಾತನಾಡಿದ, ತಂಗಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಶೆಟ್ಟಾಳಪ್ಪನ ಮೇಲೆ ಕಿಟ್ಟಿಗಿದ್ದಂಥ ಸಿಟ್ಟದು. ಕಿಟ್ಟಿಯ ಜೊತೆಗಿದ್ದವರು ಈ ಸೈಲೆಂಟ್ ಸುನೀಲ ಮತ್ತು ಆತನ ಹುಡುಗರು. ನಾವು ಕೇಳ್ಪಟ್ಟಂಥ ಸ್ಟೋರಿಗಳಲ್ಲಿ ಶೆಟ್ಟಾಳಪ್ಪನ ಮರ್ಡರ್ ಆಗ್ಬೇಕಾದ್ರೆ ಸೈಲೆಂಟ್ ಸುನೀಲ ಇನ್ನು ಬಾಲಪರಾಧಿ, 15-16 ವರ್ಷ ಆಗಿರುತ್ತಷ್ಟೇ. ಆ ಸೈಲೆಂಟ್ ಸುನೀಲ ಮುಂದೆ ಬೆಕ್ಕಿನ ಕಣ್ಣು ರಾಜೇಂದ್ರ ಅಂತ ಹೇಳ್ಬಿಟ್ಟು ರಮೇಶ್ ಯಾದವ್ ಪ್ರೊಡ್ಯೂಸರ್ ಗೊತ್ತಿರ್ಬೋದು. ರಮೇಶ್ ಯಾದವ್ ಪ್ರೊಡ್ಯೂಸರ್ಗಿಂತ ಹೆಚ್ಚಾಗಿ ಬೆಕ್ಕಿನ ಕಣ್ಣು ರಾಜೇಂದ್ರನೇ ಗೊತ್ತಾಗಬೇಕು. ಯಾಕಂದರೆ ಬಹಳ ದೊಡ್ಡ ಭೂಗತ ಲೋಕದ ದೊರೆ. ಈ ಬೆಕ್ಕಿನ ಕಣ್ಣು ರಾಜೇಂದ್ರ ಗೆಡ್ಡ ನಾಗರಾಜ್ ಅವರನ್ನು ಕತ್ತರಿಸಿರ್ತಾರೆ. ಬಟ್ ಗೆಡ್ಡ ನಾಗರಾಜ ಸತ್ತೋಗಿರಲ್ಲ, ಲ್ಯಾಬ್ಸ್ ಆಗಿರ್ತಾರೆ. ಅದಕ್ಕೆ ರಿವೆಂಜ್ ಆಗಿ ಶೆಟ್ಟಾಳಪ್ಪ ಕಾನ್ಸ್ಟೇಬಲ್ ಮರ್ಡರ್ ಆದಮೇಲೆ ಕಿಟ್ಟಿ ಅವರನ್ನು ಎನ್ಕೌಂಟ್ರ್ ಮಾಡ್ತಾರೆ. ನರಸಿಂಹಯ್ಯ ಅನ್ನೋ ಇನ್ಸ್ಪೆಕ್ಟರ್ ಕಿಟ್ಟಿನ ಎನ್ಕೌಂಟ್ರ್ ಮಾಡ್ತಾರೆ. ಇದಾದಮೇಲೆ ಗೆಡ್ಡ ನಾಗನನ್ನು ಬೆಕ್ಕಿನ ಕಣ್ಣು ರಾಜೇಂದ್ರ ಹೊಡೆದ ಕಾರಣಕ್ಕೆ ಸೈಲೆಂಟ್ ಸುನೀಲನ ಗ್ಯಾಂಗ್ ಬೆಕ್ಕಿನ ಕಣ್ಣು ರಾಜೇಂದ್ರನನ್ನು ಚಾಲುಕ್ಯ ಸರ್ಕಲ್ನಲ್ಲಿ ಕೊಲೆ ಮಾಡ್ತಾರೆ. ಬೆಕ್ಕಿನ ಕಣ್ಣು ರಾಜೇಂದ್ರ ಮರ್ಡರ್ ಆಗಬೇಕಾದ್ರೆ ಬೆಕ್ಕಿನ ಕಣ್ಣು ರಾಜೇಂದ್ರನ ಜೊತೆಗಿದ್ದವರು ವಾಲೆ ಮಂಜು ಅಂತ. ವಾಲೆ ಮಂಜು ಅಂದರೆ ಯಾರು ಹೇಳಿ? ಅರಕಲಗೂಡಿನ ಶಾಸಕ ಮಂಜುನೇ ವಾಲೆ ಮಂಜು. ಇವತ್ತೇನು ಅರಕಲಗೂಡು ಶಾಸಕ ಇದ್ದಾರೆ, ಆ ವಾಲೆ ಮಂಜು ಕೂಡ ಅಲ್ಲಿರ್ತಾರೆ. ಬೆಕ್ಕಿನ ಕಣ್ಣು ರಾಜೇಂದ್ರನ ಕೇಸ್ ಆದಮೇಲೆ ಹಲವಾರು ಕೇಸುಗಳನ್ನು ಮಾಡ್ಕೊಂಡಿರ್ತಾರೆ. ಬೆಂಗಳೂರು ಭೂಗತ ಲೋಕದಲ್ಲಿ ಸೈಲೆಂಟ್ ಸುನೀಲನಿಗೆ ಆತನದ್ದೇ ಆದಂಥ ಹೆಸರಿರುತ್ತೆ. ರಿಯಲ್ ಎಸ್ಟೇಟ್ ಇನ್ನಿತರ ವಿಚಾರಗಳಲ್ಲಿ ಸೈಲೆಂಟ್ ಸುನೀಲನ ಸೆಟ್ಲ್ಮೆಂಟ್ಗಳಿಗೆ ತುಂಬ ಪ್ರಾಶಸ್ತ್ಯ ಸಿಗುತ್ತೆ. ಮಾರ್ವಾಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ ಕುಳಗಳು ಸೈಲೆಂಟ್ ಸುನೀಲ್ ಹತ್ರ ವ್ಯವಹಾರ ಮಾಡ್ತಾ ಇರ್ತಾರೆ. ಸೈಲೆಂಟ್ ಸುನೀಲ್ ಯಾರು ಹೇಳಿ? ಇದೇ ಅಲೋಕ್ ಕುಮಾರ್ ಅವರು CCBಯಲ್ಲಿ ಕಿವಿ ಹಿಂಡಿ ಜೋರು ಮಾಡಿ ಬೆದರಿಸಲ್ಲ, ನನಗೇನೋ ಗುರಾಯಿಸ್ತೀಯಾ, ಕಣ್ಣು ಕೆಳಗೆ ಮಾಡು ಅಂತ ಹೇಳ್ಬಿಟ್ಟು. ಈ ಪ್ರಕರಣ ನಿಮಗೆ ನೆನಪಿರ್ಬೋದು. ಅದೇ ಸೈಲೆಂಟ್ ಸುನೀಲ ಬೇರೆ ಥರದಲ್ಲೇ ಬದುಕ್ತಾ ಇದ್ದಾರೆ. ಇವತ್ತಿನ ಕಸ ಹೆಕ್ಕುವ ಒಂದು ಏನಿದೆ ಬಿಸ್ನೆಸ್ ಇದೆ, ಸರ್ಕಾರದ್ದು ಗುತ್ತಿಗೆಗಳಿದ್ದಾವೆ, ಅದರಿಂದ ಹಿಡಿದು ಬೇರೆ ಬೇರೆ ಥರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡ್ಕೊಂಡು ಬಂದಿರುವಂಥ ಒಬ್ಬ ಅಂಡರ್ವರ್ಲ್ಡ್ನಲ್ಲಿ ಆ್ಯಕ್ಟಿವ್ ಇರುವಂಥ ಒಬ್ಬ ರೌಡಿ ಶೀಟರ್, ಒಬ್ಬ ವ್ಯಕ್ತಿ. ಇದೇ ಸೈಲೆಂಟ್ ಸುನೀಲ ಮತ್ತು ಒಂಟೆ ರೋಹಿತನ ಟೀಮಿನಲ್ಲಿ ಅನೇಕ ಹುಡುಗರಿದ್ದಾರೆ. ಅವರ ಪೈಕಿ ವಿಲ್ಸನ್ ಗಾರ್ಡನ್ ನಾಗ ಅನ್ನೋನು ಕೂಡ ಒಬ್ಬ. ಇವ್ರ ಜೊತೆ ಆಪ್ತವಾಗಿದ್ದ, ಇವರ ಶಿಷ್ಯನಾಗಿದ್ದ, ಇವರ ಟೀಮ್ನಲ್ಲಿದ್ದ. ಅಂತ ವಿಲ್ಸನ್ ಗಾರ್ಡನ್ ನಾಗ ಕಲಾಸಿ ಬೆಳೆದ ಗೇಟ್ ಗಣೇಶ, ಕಾಟನ್ಪೇಟೆ ಗುಪ್ಪ, ವೈಟ್ ಫೀಲ್ಡ್ ಸುಹೇಲು, ಜಿಮ್ ಸುಬ್ರಹ್ಮಣಿ, ಶಾಂತಿನಗರ ಲಿಂಗ, ಸಿದ್ದಾಪುರ ಮಹೇಶ, ಹೀಗೆ ಸುಮಾರು 6 ಮರ್ಡರ್ ಕೇಸು, ಅನೇಕ ದರೋಡೆ ಪ್ರಕರಣ, ಆರ್ಮ್ಸ್ ಆ್ಯಕ್ಟು, ಕೋಕಾ ಆ್ಯಕ್ಟನ್ನು ಕೂಡ ಹಾಕಿದ್ದಾರೆ. ಭಾಳ ಬೇರೆ ಥರದಲ್ಲೇ ರೌಡಿಸಮ್ ಮಾಡ್ತಾ ಇರುವಂತಹ, ಬಹಳ ಬೇಗ ಅನ್ನೋದಕ್ಕಿಂತ ಸೈಲೆಂಟ್ ಸುನೀಲನ ಶಿಷ್ಯನಾಗಿದ್ದಂತಹ, ಸೈಲೆಂಟ್ ಸುನೀಲ ರೋಹಿತನ ಜೊತೆಗಿದ್ದಂತಹ ವಿಲ್ಸನ್ ಗಾರ್ಡನ್ ನಾಗ ಇವರ ಜೊತೆಗೆ ಆಪ್ತವಾಗಿದ್ದಂತಹ ಶಾಂತಿನಗರ ಲಿಂಗನನ್ನು ಕೊಲೆ ಮಾಡುವ ಮೂಲಕ, ಅದರ ಜೊತೆಗೆ ಬಬ್ಲಿಯ ಮರ್ಡರ್ ಕೇಸಿನಲ್ಲಿ ಕೂಡ ಭಾಗಿಯಾಗುವ ಮೂಲಕ ಇಬ್ಬರ ಟೀಮಿನ ನಡುವೆ ನಡೆಯುವಂತಹ ಸಂಘರ್ಷಕ್ಕೆ ಕಾರಣವಾದ ಅಂಶಗಳಿದು. ಇವರ ನಡುವೆ ಒಂದು ವೈಮನಸ್ಸು ಮೂಡಿದೆ ಅಂತ ಹೇಳಿ ಇವತ್ತು ಅಂಡರ್ವರ್ಲ್ಡ್ ಮಾತುಕತೆ ಮಾಡ್ತಾ ಇದೆ. ತಮ್ಮ ಹುಡುಗರನ್ನೇ ತಮ್ಮ ಟೀಮಿನವರೇ ಕೊಲೆ ಮಾಡಿದ ಇಂತಹ ರೀಸನ್ಗಳಿಗೆ ಇವರು ದುಶ್ಮನಿಗಳಾಗಿದ್ದಾರೆ ಅಂತ ಸದ್ಯಕ್ಕೆ ಮಾತುಕತೆ ಮಾಡ್ತಾ ಇದ್ದಾರೆ. ಈ ಪೈಕಿ ಶಾಂತಿನಗರ ಲಿಂಗ ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧ ಶಾಂತಿನಗರದಲ್ಲಿ ಸಿದ್ದಾಪುರ ಮಹೇಶನನ್ನು ಬೆಳೆಸಬೇಕು ಅಂತ ಹೊರಟಿರ್ತಾನೆ. ಸಿದ್ದಾಪುರ ಮಹೇಶ ಆಲ್ರೆಡಿ ಸುಮಾರು 50 ಲಕ್ಷ ರೂಪಾಯಿ ಸುಪಾರಿ ಪಡ್ಕೊಂಡು ಒಂದು ಮರ್ಡರ್ನ ಮಾಡಿರ್ತಾನೆ. ಆ ಸಿದ್ದಾಪುರ ಮಹೇಶನನ್ನು ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧವಾಗಿ ಬೆಳೆಸಬೇಕು ಅಂತ ಶಾಂತಿನಗರ ಲಿಂಗ ಓಡಾಡ್ಕೊಂಡಿರ್ತಾನೆ. ಇದರ ವಿರುದ್ಧ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಶಾಂತಿನಗರ ಲಿಂಗನಿಗೆ ಟಕ್ಕರ್ ಬಿದ್ದಿರುತ್ತೆ. ಇವರಿಬ್ಬರನ್ನ ಕಾಂಪ್ರಮೈಸ್ ಮಾಡೋದಕ್ಕೆ ಸೈಲೆಂಟ್ ಸುನೀಲ ಹಲವು ಬಾರಿ ಪ್ರಯತ್ನ ಪಟ್ಟರು. ಅದು ಫಲ ಕೊಡಲಿಲ್ಲ. ಬಟ್ ನಿನ್ನ ಪಾಡಿ ನೀನಿರು, ನನ್ನ ಪಾಡಿ ನಾನಿರು ಅಂತ ಇರ್ತಾರೆ. ಆದರೆ ಇವರು ಸಪ್ರೇಟ್ ಆಗಿದ್ದಾಗ
ಪರಸ್ಪರ ಕತ್ತಿ ಮಸೀತಾ ಇರ್ತಾರೆ, ಸ್ಕೆಚ್ ಹಾಕೊಳ್ತಾ ಇರ್ತಾರೆ. ಆ ಕಾರಣಕ್ಕೆ ಜೈಲಿನಲ್ಲಿದ್ದಂಥ ವಿಲ್ಸನ್ ಗಾರ್ಡನ್ನಾಗ ನನ್ನ ವಿರುದ್ಧನೇ ಸಿದ್ದಾಪುರ ಮಹೇಶ್ನ ಎತ್ಕಡ್ತಿದ್ದಾನೆ, ಜೊತೆಗೆ ನನ್ನನ್ನೇ ಹತ್ಯೆ ಮಾಡಬೇಕಂತ ಪ್ಲಾನ್ ಮಾಡ್ತಿದ್ದಾನೆ ಅಂತೇಳಿ ಶಾಂತಿನಗರದ ಲಿಂಗನನ್ನು ಹಾಸನದಲ್ಲಿ ಭಾಳ ಬ್ರೂಟಲ್ ಆಗಿ ಕೊಲೆ ಮಾಡ್ತಾರೆ. ಆ ಕೊಲೆ ಕೇಸ್ನಲ್ಲಿ ಕಣ್ಣನ್ನು ಸೇರಿದಂತೆ ಅನೇಕರು ಇರ್ತಾರೆ. ಸುಮಾರು 15-20 ಜನರ ಗುಂಪದು. ಅವರೆಲ್ಲರೂ ಆಲ್ಮೋಸ್ಟ್ ಜೈಲಿಗೆ ಬಂದು ತಲುಪ್ತಾರೆ. ಯಾವಾಗ ಶಾಂತಿನಗರದ ಲಿಂಗನ ಮರ್ಡರ್ ಆಗ್ತದೋ, ಶಾಂತಿನಗರ ಲಿಂಗನ ಶಿಷ್ಯನಾದಂತಹ ಸಿದ್ದಾಪುರ ಮಹೇಶ, ಈ ಸಿದ್ದಾಪುರ ಶಾಂತಿನಗರ ಈ ಏನು ಏರಿಯಾಗಳಿದ್ದಾವೆ ಭಾಳ ರೌಡಿಗಳ ಅಡ್ಡೆ, ಅದರ ಆಧಿಪತ್ಯಕ್ಕೋಸ್ಕರ ನಡೀತಿದ್ದಂಥ ಸಂಘರ್ಷಗಳದಲ್ಲ. ಸಿದ್ದಾಪುರ ಮಹೇಶ ಏನು ಮಾಡ್ತಾನೆ, ನಾನು ವಿಲ್ಸನ್ ಗಾರ್ಡನ್ ನಾಗನ ಬಿಡಲ್ಲ, ನನ್ನ ಗುರುನೇ ಕೊಲೆ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಅವನೊಂದಿಷ್ಟು ಓಡಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತನಿಗೂ ಸೈಲೆಂಟ್ ಸುನಿಲನ್ ಗ್ಯಾಂಗು ಒಂಟೆ ರೋಹಿತನಿಗೂ ಒಳ್ಳೆ ರೀತಿ ಸಂಪರ್ಕ ಇರುತ್ತೆ, ಸಂಬಂಧ ಇರುತ್ತೆ. ಎಲ್ಲ ಪರಸ್ಪರ ಪರಿಚಿತರ ಒಳಗಡೆ ಅಸ್ತಿತ್ವದ ಕಾದಾಟ. ಅದರ ಪರಿಣಾಮವಾಗಿ ಪರಸ್ಪರ ಕೊಲೆಗಳನ್ನು ಮಾಡಿಸುವ ಕೆಲಸಕ್ಕೆ ಇವರು ಇಳಿತಾರೆ. ಸಿದ್ದಾಪುರ ಮಹೇಶ ಯಾವಾಗ ವಿಲ್ಸನ್ ಗಾರ್ಡನ್ ನಾಗನ ಕೊಲೆ ಮಾಡ್ತೀನಿ ಅಂತ ಸಿದ್ಧತೆ ನಡೆಸ್ತಾನೋ, ಆಗ ಅವನಿಗೆ ಗೊತ್ತಾಗುತ್ತೆ ನಾಗನ್ನ ಎದುರು ಹಾಕೊಂಡ್ರೆ ಅವ್ನು ಜೈಲಿನಲ್ಲೇ ಕೂರಿಸಿ ನನ್ನನ್ನು ಕೂಡ ಕೊಲೆ ಮಾಡಿಸ್ಬೋದು. ಹಾಗಾಗಿ ನಾನೇನಾದರೂ ಸೇಫ್ ಆಗಿರಬೇಕು ಅಂದರೆ ನಾನು ಕೂಡ ಜೈಲಿಗೆ ಹೋಗಿ ಕೂರಬೇಕಾಗತ್ತೆ. ಜೈಲಿಗೆ ಹೋಗೋದಂದ್ರೆ ಏನು, ಸೀದಾ ಪರಪ್ಪನಗರ ಜೈಲ್ ಹತ್ರ ಹೋಗ್ಬಿಟ್ಟು ನಾನು ಸ್ವಲ್ಪ ಒಂದು ತಿಂಗಳು 2 ತಿಂಗಳು ಇಲ್ಲಿ ಹೋಗ್ತೀನಿ, ನನ್ನ ಹೊರಗಡೆ ಮರ್ಡರ್ ಮಾಡ್ತಾರೆ, ನನ್ನ ಶೆಲ್ಟರ್ ಕೊಡಿ ಅಂದರೆ ಜೈಲಲ್ಲೇನು ಅವಕಾಶ ಕೊಡ್ತಾರೆ? ಕೊಡಲ್ಲ. ಏನಾದರೂ ಮಾಡಿ ಹೋಗಬೇಕು. ಹಾಗಂತ ಸುಮ್ಮನೆ ಯಾವುದೋ ಸಣ್ಣ ಪುಟ್ಟದ್ದು ಹೋದರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಏನಾದರೂ ಮಾಡೇ ಹೋಗಬೇಕು ಅಂತೇಳಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಫೀಡ್ ಅಂದರೆ ಫೈನಾನ್ಸ್ ಮಾಡ್ತಿದ್ದಂಥ ಮದನ್ ಅನ್ನೋನ್ನ ಬನಶಂಕರಿ ಹತ್ರ ಸಿದ್ದಾಪುರ ಮಹೇಶ ಕೊಲೆ ಮಾಡಿ ಜೈಲಿಗೆ ಹೋಗ್ತಾನೆ. ಯಾವಾಗ ತನ್ನ ಫೈನಾನ್ಷಿಯರ್ ಮದನ್ನ ಕೊಲೆ ಮಾಡ್ತಾನೆ, ವಿಲ್ಸನ್ ಗಾರ್ಡನ್ನಾಗ ಸಿಟ್ಟಾಗ್ತಾನೆ. ಯಾವುದೇ ಕಾರಣಕ್ಕೆ ಸಿದ್ದಾಪುರ ಮಹೇಶನ್ನು ಬಿಡಬಾರ್ದು ಅಂತ ಸ್ಕೆಚ್ ಆಗ್ತಾನೆ. ಒನ್ ಫೈನ್ ಡೇ ಅಥವಾ ಅವನ ಬ್ಯಾಡ್ ಡೇ ಸಿದ್ದಾಪುರ ಮಹೇಶ್ ಜೈಲಿಂದ ರಿಲೀಸ್ ಆಗ್ತಾನೆ. ಜೈಲಿಂದ ರಿಲೀಸ್ ಆಗಿ ಸಂಜೆ ಒಂದು 7 ಗಂಟೆ ಅಷ್ಟೊತ್ತಿಗೆ ರಿಲೀಸ್ ಆಗ್ತಾನೆ. ಕೇವಲ 7-8 ನಿಮಿಷದಲ್ಲೇ ಸಿದ್ದಾಪುರ ಮಹೇಶ್ನನ್ನು ಕೊಚ್ಚಿ ಕೊಲೆ ಮಾಡ್ತಾರೆ. ಯಾರು? ವಿಲ್ಸನ್ ಗಾರ್ಡನ್ನಾಗ ಕೊಲೆ ಮಾಡಿಸ್ತಾನೆ. ಈಗ ವಿಲ್ಸನ್ ಗಾರ್ಡನ್ನಾಗ ಇದೇ ದರ್ಶನ್ ಪಕ್ಕದಲ್ಲಿ ಕೂತಿದ್ದಲ್ಲ ರೈಟ್ ಸೈಡಲ್ಲಿ, ಅದು ಸಿದ್ದಾಪುರ ಮಹೇಶನ ಕೊಲೆಗೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿ ಇರುವಂತಹ ಸಂದರ್ಭ. ಆ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರೋದು ವಿಲ್ಸನ್ ಗಾರ್ಡನ್. ಆಗ ದರ್ಶನ್ ಜೈಲಿಗೆ ಹೋದ ಕೂಡಲೇ ಯಾವಾಗ ಒಂದು 75 ದಿನಗಳ ಹಿಂದೆ ಜೈಲಿಗೇನು ಹೋಗ್ತಾರೆ, ಆಗ ಫಸ್ಟ್ ವಿಲ್ಸನ್ ಗಾರ್ಡನ್ ಆಗ ನೋಡಬೇಕು ಅಂತ ಹೇಳ್ತಾರಂತೆ. ಬಹುಶಃ ಈ ರೌಡಿಸಮ್ ಸಿನಿಮಾಗಳನ್ನು ಮಾಡ್ತಾ ಇದ್ದಂಥ ದರ್ಶನ್ ಮತ್ತು ದರ್ಶನ್ನ ಆ್ಯಟಿಟ್ಯೂಡ್, ದರ್ಶನ್ನ ಕ್ಯಾರೆಕ್ಟ್ರು, ಆತ ಬದುಕಿ ಬಂದಂಥ ರೀತಿ ರಿವಾಜುಗಳನ್ನು ನೋಡ್ತಾ ಇದ್ದರೆ ರೌಡಿಗಳ ಜೊತೆ ಒಂದಿಷ್ಟು ಸಂಪರ್ಕಗಳು ದರ್ಶನ್ಗೆ ಇತ್ತು ಏನೋ ಅಂತ. ಸಂಪರ್ಕ ಅಂದ ತಕ್ಷಣ ಅವ್ರ ಜೊತೆ ಸೇರಿಕೊಂಡು ಮರ್ಡರ್ ಮಾಡೋದು ಅಂತಲ್ಲ, ಕಾಂಟ್ಯಾಕ್ಟ್ ಇಟ್ಕೋತಾರೆ. ಒಂದು ಕ್ರೇಜು, ದುಡ್ಡಿದೆ, ಇನ್ನೊಂದಿದೆ, ಲೈಫ್ ಅಂತಾರೆ ಜಿಂಗಲಲ್ಲ. ಹಾಗಾಗಿ ಒಂದಿಷ್ಟು ರೌಡಿಗಳ ಸಂಪರ್ಕಲ್ಲಿ ಇಟ್ಕೊಂಡು ಇರೋಣ ಅಂತ ಹೇಳ್ಬಿಟ್ಟು ದರ್ಶನ ಆ ಥರ ಯೋಚನೆ ಮಾಡಿಬಿಟ್ಟು ಒಂದಿಷ್ಟು ಜನರ ಸಂಪರ್ಕವನ್ನು ಇಟ್ಕೊಂಡಿರ್ಬೇಕು. ಸೆಲೆಬ್ರಿಟಿ ಅಂದಮೇಲೆ ಅಥವಾ ಒಬ್ಬ ಮಂತ್ರಿ ಅಂದಮೇಲೆ, ಒಬ್ಬ ಶಾಸಕ ಅಂದಮೇಲೆ ಅವರಿಗೆ ರೌಡಿಗಳ ಸಂಪರ್ಕಗಳು ಸಹಜವಾಗಿ ಸಿಗ್ತವೆ. ಯಾಕಂದರೆ ಆಮದನಿ ಇರೋ ಕಡೆ, ಅಸ್ತಿತ್ವ ಇರೋ ಕಡೆ, ಪ್ರಭಾವ ಇರೋ ಕಡೆ ಎಲ್ಲರೂ ಪರಸ್ಪರ ಒಟ್ಟಾಗ್ತಾರೆ. ಈಗ ಹಲವಾರು ಶಾಸಕರ ಜೊತೆ, ಹಲವಾರು ಮಂತ್ರಿಗಳ ಜೊತೆ ವಿಲ್ಸನ್ ಗಾರ್ಡನ್ನಾಗ ಓಡಾಡ್ಕೊಂಡಿದ್ದು, ಸೋಮಣ್ಣನ ಜೊತೆ ಓಡಾಡ್ಕೊಂಡಿದ್ದು ಫೋಟೋಗಳು ವೈರಲ್ ಆಗಿತ್ತು. ಅನೇಕರ ಜೊತೆ ಆತನಿಗೆ ಸಂಪರ್ಕ ಇತ್ತು, ಇರುತ್ತೆ, ಇರಲೇಬೇಕು. ಅದೇ ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿ ಕೂತ್ಕೊಂಡು ಆ ಫೋಟೋ ವೈರಲ್ ಇತ್ತು. ತೆಗೆದಿದ್ದಾರೋ ವೇಲು ಅಂತ. ಯಾರತ್ತ? ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ. ಈ ವಿಲ್ಸನ್ ಗಾರ್ಡನ್ನ ಡೈರೆಕ್ಷನ್ ಮೇರೆಗೆ, ಸುಪಾರಿ ಮೇರೆಗೆ ಒಂದು ಕೊಲೆ ಮಾಡಿಬಿಟ್ಟು ಜೈಲಿಗೆ ಬಂದಂಥವನು. ಈ ಕಣ್ಣನ್ನು ಈ ಶಾಂತಿನಗರ ಲಿಂಗನ್ ಕೇಸಲ್ಲಿ ಏನಿದ್ದ ಅವನ ತಮ್ಮ ವೇಲು. ಫೋಟೋ ತೆಗ್ದ, ಹೆಂಡತಿ ಕಳಿಸ್ತಾ, ಶೋ ಬಿಲ್ಡಪ್ ಅಷ್ಟೇ. ಅವನಿಗೇನೋ ಇದರಿಂದ ಅದು ವೈರಲ್ ಆದರೆ ದೊಡ್ಡ ಅಪಾಯ ಆಗುತ್ತೆ, ಇನ್ನೊಂದು ಆಗುತ್ತೆ ಅವನು ಅನ್ಕೊಂಡಿರಲಿಲ್ಲ. ಆಯಿತು. ಆದಮೇಲೆ ಈಗ ದರ್ಶನ್ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಆಗಿದ್ದಾರೆ. ಎಲ್ಲರೂ ಛಿದ್ರ ಆಗೋಗಿದ್ದಾರೆ. ಯಾರು ಈಗ ಒಬ್ಬಂಟಿಯಾಗಿ ಅನಾಥರಾಗಿ ಬದುಕೋದಿಲ್ಲ. ಅವರು ಎಲ್ಲಿ ಹೋಗ್ತಾರೆ ಅಲ್ಲಲ್ಲೇ ಅವ್ರದ್ದು ಸರ್ಕಾರಗಳು ಹುಡ್ಕೊಳ್ತವೆ. ಈ ವ್ಯವಸ್ಥೆ ಏನಾಗುತ್ತೆ, ಜೈಲಲ್ಲಿ ಹೀಗೆ ನಡೆಯುತ್ತಾ, ಇನ್ನೊಂದು ನಡೆಯುತ್ತಾ, ಈ ಮೀಡಿಯಾ, ಈ ಸುದ್ದಿ, ಇನ್ನಿತರೆ ಕರೆಕ್ಟಾಗಿ ಮಾಡ್ತಾಯಿದೆ ಮೀಡಿಯಾಗಳು ಎಲ್ಲ ವಿಚಾರದಲ್ಲಿ ಅವರನ್ನು ನಾವು ಪ್ರಶ್ನೆ ಮಾಡೋದು ಅಥವಾ ಒಬ್ಬ ಮಾಧ್ಯಮದವನಾಗಿ ಸರಿ ಹೋಗಲ್ಲ. ಕರೆಕ್ಟಾಗಿ ಅಲ್ಲಿರುವಂಥ ಲೂಪ್ ಹೋಲ್ಸ್ಗಳನ್ನು ಎತ್ತಿ ತೋರಿಸ್ತಾರೆ. ಬಟ್ ಕೆಲವು ಪತ್ರಕರ್ತರು ಅದೇನೋ ಎನ್ಕೌಂಟ್ರ್ ಏನೇನೋ ಮಾತಾಡ್ತಾರೆ. ಅದೆಲ್ಲ ಒಂದೊಂದು ಸಲ ನಾಲಿಗೆ ತಪ್ಪಿ ಅಥವಾ ಅದು ಏನೋ ಬುದ್ಧಿ ಇಲ್ಲದೆ ಮಾತಾಡ್ತಾರೆ ಅಂತಲೇ ಅವ್ರನ್ನ ಅನ್ಕೋಬೋದು. ಹಾಗೆಲ್ಲ ಆಗಲ್ಲ. ಜೈಲು ವ್ಯವಸ್ಥೆಯಲ್ಲಿ ಈ ಥರ ಆದಮೇಲೆ ಯಾವುದೇ ಒಂದು ರೈಡ್ ಆಗುತ್ತೆ ಅಂತ ಇದ್ದಾಗೆ ಎಷ್ಟು ಬೇಗ ಅಲ್ಲೆಲ್ಲ ಕ್ಲೀನ್ ಆಗ್ತವೆ ಅನ್ನೋದ್ರ ಬಗ್ಗೆನೂ ಅರಿವಿರಬೇಕಾಗತ್ತೆ. ಯಾಕಂದರೆ ಬೇಲಿ
ಜೈಲಿಗೆ ಎದ್ದು ಹೊಲ ಮೇಯ್ತಾ ಇರಬೇಕಾದ್ರೆ ಏನು ಮಾಡ್ತಾರೆ ಹೇಳಿ? ದರ್ಶನ್ ಪ್ರಕರಣದಲ್ಲಿ ದರ್ಶನ್ ಹೋದ ಮೇಲೆ ಆ ಥರದೊಂದು ಅಟ್ಮಾಸ್ಫಿಯರ್ ಅಲ್ಲಿ ಕ್ರಿಯೇಟ್ ಆಗಿದ್ದಲ್ಲ, ಇದು ಹಲವಾರು ದಶಕಗಳಿಂದ ಜೈಲು ಒಳಗಡೆ ಇರುವಂಥ ವ್ಯವಸ್ಥೆ ಇದು. ಪಾಪ ದರ್ಶನ್ ಅವ್ರ ಹಣೆ ಬರ ಹೆಂಗಿದೆ ಅಂದರೆ, ಒಂದು ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ದಾರೆ, ಜೈಲಿಗೆ ಹೋದ ಮೇಲೂ ಇದೇ ಥರದ ತರಲೆ. ಅವನು ಯಾರೋ ಧರ್ಮ ಅನ್ನೋನು, ಅಧರ್ಮದ ಕೆಲಸ ಅಧರ್ಮ ಏನಿಲ್ಲ, ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸಿ ಅವ್ನು ಯಾರಿಗೋ ಸತ್ಯ ಅನ್ನೋ ಬಿಲ್ಡಪ್ ಕೊಡೋಕೆ ಹೋಗಿ ಅವನು ಯಾರು ಉಲ್ಟಾ ಮಚ್ಚಲ್ಲಿ ಅವ್ರು ಯಾರಿಗೋ ಹೊಡೆದ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟು ರಿಲೀಸ್ ಆದಂಥ ವ್ಯಕ್ತಿ. ಜೈಲಿಗೆ ಬಂದಿರ್ತಾನೆ, ಧರ್ಮ ಪರಿಚಯ ಆಗ್ತಾನೆ, ಫ್ರೆಂಡ್ಶಿಪ್ ಆಗುತ್ತೆ, ಹೊರಗೆ ಹೋಗಿರ್ತಾನೆ. ಅವನಿಗೆ ವಿಡಿಯೋ ಕಾಲ್ ಮಾಡಿ ಹೆಂಗೆ ದರ್ಶನ್ ಅಂತ ತೋರಿಸ್ತಾನೆ. ಕ್ರೇಜ್ ಅಲ್ರಿ ದರ್ಶನ್ ಅಂದರೆ. ಈ ಯಂಗ್ಸ್ಟರ್ಗಳಿಗೆ ಮಾಸೋ ಹಾಯ್ ಹಲೋ ಅಂದ್ಬಿಟ್ಟಿದ್ದಾರೆ. ಅದನ್ನು ಇವನು ರೆಕಾರ್ಡ್ ಮಾಡ್ಕೊಂಡು ಅವ್ನು ಯಾರಿಗೋ ಕಳಿಸಿ ಅವನು ಮತ್ತೆ ಈ ಕೇಸಲ್ಲಿ FIR ಹಾಕ್ಸ್ಕೊಂಡು ಈ ಧರ್ಮ ಅನ್ನೋನು ಅದ್ಯಾರ ಕಾರ್ತಿಕೇಯನ್ ಅಂತ ಹೇಳ್ಬಿಟ್ಟು ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮನ ಮರ್ಡರ್ ಮಾಡಿ ಬಂದಿರ್ತಾನೆ. ಇದೆಲ್ಲ ಒಂಥರ ಹೆಂಗಿದೆ ನೋಡಿ, ಜೈಲು ವ್ಯವಸ್ಥೆನೇ ಒಂಥರ ಭಯಾನಕವಾಗಿದೆ. ನಿಮಗೆ ಜೈಲು ಲೋಕ ಅಂದ ತಕ್ಷಣ ಕರಾಳವಾಗಿರುತ್ತೆ. ಕರಾಳವಾಗಿ ಇರೋದು ಯಾರಿಗೆ ಅಂದರೆ, ಹಣ ಇಲ್ಲದ, ಪ್ರಭಾವವಿಲ್ಲದ, ಹಿನ್ನೆಲೆ ಇಲ್ಲದ ವ್ಯಕ್ತಿಗಳಿಗೆ ಮಾತ್ರ ಜೈಲು ನಿಜಕ್ಕೂ ಕರವಾಗಿರುತ್ತೆ. ಯಾಕಂದ್ರೆ ನಿನ್ನ ಲಾಭನೇ ಇಲ್ಲ, ಶಿಕ್ಷೆ ಅನುಭವಿಸೋಕೆ ಬಂದಿದ್ಯಾ, ದಟ್ಟ ದರಿದ್ರವಾಗಿದೆಯಾ ಅಂದಮೇಲೆ ನೀನು ಅಲ್ಲಿ ಸರ್ವಿಸ್ ಮಾಡ್ಕೊಂಡಿರ್ಬೇಕೇ ಹೊರತು ಜಾಸ್ತಿ ನಿಗರಿದ್ರೆ, ಗಾಂಚಲಿ ಮಾಡಿದ್ರೆ, ಏಟು ತಿನ್ಕೊಂಡು ಕೈಕಾಲ ಮುರ್ಕೊಂಡು ಮೂಳೆಗಳಲ್ಲೆಲ್ಲ ಲ್ಯಾಪ್ಸ್ ಮಾಡ್ಕೊಂಡಿರ್ಬೇಕೇ ಹೊರತು ಆ ವ್ಯವಸ್ಥೆ ಒಳಗಡೆ ಬಹಳ ಬೇರೆ ರೀತಿಯಾದ ಲೋಕಗಳೇ ಇರ್ತವೆ. ನಿಮಗೆ ಅಲ್ಲಿನ ಅಮಾಯಕ ಕೈದಿಗಳೇನು ಅಮಾಯಕರಲ್ಲ, ಏನಾದರೂ ಮಾಡೇ ಹೋಗಿರ್ತಾರೆ. ಆದರೆ ಎಲ್ಲರೂ ಕೂಡ ಏನೋ ಅಪರಾಧ ಮಾಡಿಯೇ ಶಿಕ್ಷೆಗೀಡಾಗೋರು ಇರೋದಿಲ್ಲ. ಹಲವಾರು ಕಾರಣಗಳಿಂದ ನಿರಪರಾಧಿಗಳು ಕೂಡ ಶಿಕ್ಷೆಗೀಡಾಗಿ ಜೈಲಿನಲ್ಲಿ ಇರ್ತಾರೆ. ಕೆಲ ಅಮಾಯಕರು ಪಾಪದವ್ರು ಯಾರು ಇರ್ತಾರೆ ಅವ್ರನ್ನ ಈ ಪ್ರಭಾವಿಗಳು ತಮ್ಮ ಸರ್ವಿಸಿಗೆ ಬಳಸ್ಕೊತಾರೆ, ಎಲ್ಲ ರೀತಿ ಸರ್ವಿಸಿಗೂ ಬಳಸ್ಕೊತಾರೆ. ಅರ್ಥ ಮಾಡ್ಕೊಳ್ಳಿ. ಕಂಪ್ಲೀಟ್ ಸರ್ವಿಸ್, ಮನೆ ಕೆಲಸದವ್ರ ಥರ ಎಲ್ಲ ರೀತಿಯಲ್ಲೂ ಬಳಸಿಕೊಳ್ಳುವಂತಹ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಅಲ್ಲಿ ಆಗಬೇಕು ಅಂದರೆ ಅಲ್ಲಿನ ಬೇಲಿ ಹೊಲ ಮೇಯಬೇಕಾಗತ್ತೆ. ಅಲ್ಲಿನ ಅಧಿಕಾರಿ ವರ್ಗ ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕಾಗತ್ತೆ. ಅವರ ಸಪೋರ್ಟ್ ಇಲ್ಲದೆ ಯಾವುದೂ ನಡೆಯಲ್ಲ. ಹಾಗಂತ ಎಲ್ಲೋ ಅಧಿಕಾರಿಗಳು ಕರಪ್ಷನ್ ಇದ್ದಾರ, ರೂಪ ಇದ್ದಾಗ ಹೆಂಗಿತ್ತು, ಸೌಮ್ಯ ಇದ್ದಾಗ ಹೆಂಗಿತ್ತು, ಲಕ್ಷ್ಮಿ ಇದ್ದಾಗ ಹೆಂಗಿತ್ತು, ಅಬ್ಬಾಯಿ ಅವರು ಆತ್ಮಹತ್ಯೆ ಮಾಡಿಕೊಂಡ ಕಥೆಗಳು ಹೇಗಿತ್ತು, ಇದೆಲ್ಲ ಏನೇನೇ ಮಾತಾಡಿಕೊಂಡ್ರು ಕೂಡ ಆ ವ್ಯವಸ್ಥೆಯೇ ಬೇರೆ. ಆ ವ್ಯವಸ್ಥೆಯನ್ನು ರಿಪೇರಿ ಮಾಡ್ತೀವಿ ಅಂತ ಹೊರಟ್ರೆ ಅಷ್ಟು ಈಸಿಯಾಗಿ ರಿಪೇರಿ ಆಗಲ್ಲ. 1 ತಿಂಗಳು ಕಸ ಗುಡಿಸಿ, ನೆಲ ಒರೆಸಿ, ಫಿನಾಯ್ಲ್ ಹಾಕಿ ಕ್ಲೀನ್ ಮಾಡ್ಬೋದು ಅಷ್ಟೇ. ವಾಪಸ್ ಕಸ ಬೀಳ್ತದೆ, ನೆಲ ಗಲೀಜಾಗ್ತದೆ, ವಾಸನೆ ಬಂದೇ ಬರ್ತದೆ. ಈ ಪ್ರಾಕ್ಟಿಕಲ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ದರ್ಶನ್ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ, ಜೈಲಿನ ವಾಸ, ಬಳ್ಳಾರಿ ಶಿಫ್ಟು, ಇನ್ನಿತರ ಎಲ್ಲ ಕಥೆಗಳಿದಾವಲ್ಲ, ನಡೀತಿದ್ದಾವಲ್ಲ, ಇವೆಲ್ಲದೂ ಕೂಡ ನನ್ನ ಅಂಡರ್ ವರ್ಲ್ಡ್ ನಾವು ಅವಾಗ ಬರಿತಾ ಇದ್ವಲ್ಲ, ಅದನ್ನು ಮತ್ತೆ ನೆನಪು ಮಾಡ್ತು. ಹಾಗಾಗಿ ಅದನ್ನು ಹೇಳಬೇಕು ಅಂತ ಅನಿಸ್ತು, ಹೇಳಿದ್ದೀನಿ. ನಮಸ್ಕಾರ.